ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪುಷ್ಪ ದಿನಚರಿ ವ್ಲಾಗ್. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಇವತ್ತು, ಹಾಗಾಗಿ ಬೇಗ ರೆಡಿಯಾಗಿ ಬೇಗ ಹೊರಟೆ. ಗಾಡಿನ ಸ್ಪೀಡಾಗಿ ಓಡಿಸ್ಕೊಂಡು ನಾನು ಬಂದಿದ್ದು ಕೆನರಾ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಬ್ಯಾಂಕಿಗೆ ಬಂದೆ ಅಂದಾಕ್ಷಣ ನಾನು ದುಡ್ಡು ತೊಗೊಳಕ್ಕೆ ಬಂದಿಲ್ಲ. ಲೋನ್ ಅಮೌಂಟ್ ಇತ್ತು, ಲೋನ್ ಅಮೌಂಟ್ನ ಕಟ್ಟಬೇಕಾಗಿತ್ತು. ಲೋನ್ ಅಮೌಂಟ್ನ ಕಟ್ಟಿ ನಾನು ಬಂದಿದ್ದು ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ನಾನು ಮತ್ತೆ ಹೊರಟಿದ್ದು ವಿ2ನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಆ್ಯಕ್ಚುಲಿ ನಾನು ಯಾವಾಗಲೂ ವಿ2ಗೆ ಬರ್ತಾ ಇರ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳೆಲ್ಲ. ಇಲ್ಲೇ ಮೆನ್ಸ್ ಆ್ಯಂಡ್ ವುಮೆನ್ಸ್ ಕಿಡ್ಸು ಮತ್ತು ಮನೆಗೆ ಬೇಕಾಗಿರೋ ಐಟಮ್ಗಳು ಕೂಡ ತುಂಬ ಸಿಗುತ್ತೆ. ಅದು ಇದು ಏನೇನೋ ಇಟ್ಟಿರ್ತಾರೆ. ನಾವು ವಿ2ಗೇನೋ ನಾವು ಪಬ್ಲಿಸಿಟಿ ಕೊಡೋದು ಬೇಕಾಗಿಲ್ಲ. ಅದು ಆ್ಯಕ್ಚುಲಿ ಆಲ್ರೆಡಿ ತುಂಬ ಪಾಪ್ಯುಲಾರಿಟಿ ತೊಗೊಬಿಟ್ಟಿದೆ. ಶುರುವಾಗಿ 1 ವರ್ಷ ಆಯಿತು ಅನ್ಕೋತೀನಿ. ನನ್ನ ಹತ್ರ ಇರೋ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ಅರ್ಧಕ್ಕರ್ಧ ವಿ2ದೇ ಇದೆ. ಇವತ್ತು ಬಂದೆ ಏನಾದ್ರು ತೊಗೊಂಡೋಗೋಣ ಅಂತ ಅದೇ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ನಮ್ಮ ಮ್ಯಾಮ್ ಪವಿತ್ರ ಅಂತ ಅವ್ರು ನನಗೆ ಕೊಡಿಸಿದ್ದ ಸ್ಯಾರಿ. ಒಂದು ಸಿಲ್ವರ್ ಕಲರ್ ಬ್ಲೌಸ್ನ ತೊಗೊಂಡ್ರೆ ಎಷ್ಟೊಂದು ಸ್ಯಾರಿಗಳನ್ನ ಆರಾಮಾಗಿ ಮ್ಯಾಚ್ ಮಾಡ್ಬೋದು. ಒಂದು ಬ್ಲೂ ಕಲರ್ ಜೀನ್ಸ್ ಟಾಪ್ ನೋಡಿದೆ, ಇಷ್ಟ ಆಯಿತು, ತೊಗೊಳ್ಳೋಣ ಅಂದ್ಕೊಂಡೆ. ಆದರೆ ರೇಟ್ ನೋಡಿದೆ 650 ಏನೋ ಇತ್ತು. ಅಷ್ಟೊಂದು ಕಾಸ್ಟ್ಲಿ ಅನ್ನಿಸ್ತು. ಅದಕ್ಕೆ ಅದು ಬೇಡ ಅಂತ ಅಂದ್ಕೊಂಡೆ. ಇನ್ನೂ ಬೇಕಾದಷ್ಟು ಕಲೆಕ್ಷನ್ಸ್ ಇದೆಯಲ್ಲ ನೋಡೋಣ ಅಂತ. ಆಮೇಲೆ ನೋಡ್ತಾ ಹೋದೆ. ಯಾಕೋ ಯಾವುದು ನನಗೆ ಇಷ್ಟ ಆಗಲಿಲ್ಲ. ಬಹುಶಃ ಇವತ್ತು ನಾನು ತೊಗೊಳ್ಳೋದಿಲ್ಲ ಅನಿಸುತ್ತೆ. ಆದರೆ ನಾನು ಯಾವಾಗ ವಿ2ಗೆ ಬಂದ್ರೂ ಒಂದು ಜೊತೆ ಬಟ್ಟೆ ತೊಗೊಳ್ದೆ ಹೋಗಿರೋವಂಥ ಇತಿಹಾಸನೇ ಇಲ್ಲ. ಪ್ರತಿ ಸಲ ಬಂದಾಗಲೂ ನಾನು ಯಾವುದಾದ್ರೂ ಬಟ್ಟೆಗಳನ್ನ ತೊಗೊಳ್ತಾನೆ ಇರ್ತೀನಿ. ಏನಾದರೂ ಅಲ್ಲಿ ಐಟಮ್ಸ್ ಇರುತ್ತಲ್ಲ ನನಗೆ ಇಷ್ಟ ಆಗುತ್ತೆ, ತೊಗೊಳ್ತೀನಿ. ಇವತ್ತು ಯಾಕೋ ನನಗೆ ಯಾವುದೂ ಇಷ್ಟ ಆಗಿಲ್ಲ. ಬಹುಶಃ ಇವತ್ತು ನಾನು ತೊಗೊಳ್ಳೋದು ಇಲ್ಲ ಅನಿಸುತ್ತೆ. ಅದಕ್ಕೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಹೇಳ್ಬೇಕಂದ್ರೆ ಆಫರ್ ಬಿಟ್ಟಾಗಲೇ ಬರಬೇಕು. ಆಫರ್ ಬಿಟ್ಟಾಗ ಬಂದ್ರೇ ನನಗೆ ವಿ2 ತುಂಬ ಇಷ್ಟ ಆಗೋದು. ತುಂಬ ಕಾಸ್ಟ್ಲಿ ಇರೋ ಬಟ್ಟೆಗಳು ಕಮ್ಮಿ ಆಗಿರುತ್ತೆ. ಆವಾಗ ಅರ್ಧಕ್ಕರ್ಧ ರೇಟ್ ಕಮ್ಮಿ ಆಗಿರುತ್ತೆ. ಮತ್ತೆ ನೋಡಿದೆ ಏನಾದರೂ ಸಿಗುತ್ತಾ ಅಂತ. ಆಮೇಲೆ ಆ ಕಡೆ ಯಾವುದೂ ಇಷ್ಟ ಆಗಲಿಲ್ಲ. ಇವತ್ತು ಬೇಡ, ಮತ್ತೆ ಹೇಗೂ ಬರ್ತಾನೇ ಇರ್ತೀನಲ್ವ ವಿ2ಗೆ ಅಂತ ರಿಟರ್ನ್ ಬಂದೆ. ಬರ್ತಾ ಹಾಗೆ ಬರೀ ಕೈಯಲ್ಲಿ ಹೋಗೋದು ಬೇಡ ಅಂತ ಒಂದು ಬಾತ್ರೂಮ್ ಕ್ಲೀನರ್ ತಗೊಂಡೆ. ಈ ಕಡೆ ಎಲ್ಲ ಪರ್ಸು ಮತ್ತು ವ್ಯಾನಿಟಿ ಬ್ಯಾಗ್ಸು, ಮಕ್ಕಳಿಗೆಲ್ಲ ಬಾಟಲ್ಸು ಅದೆಲ್ಲ ಇತ್ತು. ಲಿಪ್ಸ್ಟಿಕ್ಕು ಮತ್ತು ವ್ಯಾಸ್ಲೀನು, ಬಾಡಿ ಲೋಷನ್ನು ಅದೆಲ್ಲ ಇರುತ್ತೆ. ಚೆನ್ನಾಗಿರುತ್ತೆ. ಕಮ್ಮಿ ಇರುತ್ತೆ. ಅಂದರೆ ಒಂದು 10% ಆದರೂ ರೇಟ್ ಅದು MRPಗಿಂತ ಒಂದು 10% ಕಮ್ಮಿ ಇರುತ್ತೆ. ಇದು ನೋಡಿ ಬಾಡಿ ವಾಶ್ ಸ್ಯಾಂಡ್ರಾ ಅಂತ, ನಾನು ಅದನ್ನು ಯೂಸ್ ಮಾಡೋದು. ಗುಲಾಬಿ ಸ್ಮೆಲ್ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಬಿಲ್ ಮಾಡಿಸ್ಕೊಂಡು ಹೆಲ್ಮೆಟ್ ತೊಗೊಂಡು ಹೊರಟೆ. ನನಗೆ ಫುಲ್ ಹೆಲ್ಮೆಟೇ ತುಂಬ ಇಷ್ಟ. ಹಾಫ್ ಹೆಲ್ಮೆಟ್ ಅಷ್ಟೊಂದು ಇಷ್ಟ ಆಗಲ್ಲ. ಹೆಲ್ಮೆಟ್ ಹಾಕ್ಕೊಂಡು ಗ್ಲಾಸ್ನ ಕ್ಲೋಸ್ ಮಾಡಿಕೊಂಡ್ರೆ ಗಾಳಿ ಏನು ಬೀಸಲ್ಲ, ಆರಾಮಾಗಿ ಗಾಡಿ ಓಡಿಸ್ಬೋದು. ಅಲ್ಲಿಂದ ಹೊರಟಾಗ ನಮ್ಮ ಮುಂದೆ ಒಬ್ಬರು ಅಂಕಲ್ ರೈಟ್ ಸೈಡಿಗೆ ಇಂಡಿಕೇಟ್ರ್ ಹಾಕ್ಕೊಂಡ್ರು. ನಾನು ಅಂದ್ಕೊಂಡೆ ಜೈನ್ ಟೆಂಪಲ್ ಕಡೆ ಹೋಗ್ತಾರೆ ಅಂತ. ಆದರೆ ಅವ್ರು ಮಲ್ಲೊಂದು ಸರ್ಕಲ್ ಕಡೆ ತನಕನೂ ಇಂಡಿಕೇಟ್ರ್ ಹಾಕ್ಕೊಂಡೇ ಬಂದರು. ಲೆಫ್ಟ್ ಸೈಡಿಗೆ ಕ್ರಾಸ್ ಆದರು. ಅದೇ ಹೆಣ್ಮಕ್ಳು ಏನಾದರೂ ಮಾಡಿದ್ರೆ ಆ ಥರ ಹೆಣ್ಮಗು ಅಂತೀರಾ. ಸೊ ಎಲ್ಲರೂ ತಪ್ಪು ಮಾಡ್ತಾರೆ. ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.